ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಷ್ಟೋಪಲ್ಲವಿ ಹಿರೇಮಠ್. ಇವತ್ತು ನಾವು ಕುಂಭರಾಶಿಯವರಿಗೆ 2026 ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಕುಂಭರಾಶಿಯವರು ಆಲ್ರೆಡಿ ನೀವು ಸಾಡೆಸತಿ ಶನಿಯನ್ನು ನೀವು ಅನುಭವಿಸ್ತಾ ಇದ್ದೀರಾ. ಅದು ಆಲ್ಮೋಸ್ಟ್ ನಿಮಗೆ ಒಂದು 5 ಇಯರ್ಸ್ ಮುಗಿದು ಹೋಗಿದೆ. ಇನ್ನು 2.5 ವರ್ಷ ಅಂದರೆ ಅದು 6 ಮಂತ್ ಕೂಡ ಮುಗಿದು ಹೋಗಿದೆ. ಇನ್ನು 2 ವರ್ಷ ನೀವು ಸಾಡೆಸತಿ ಶನಿಯನ್ನು ನೀವು ಅನುಭವಿಸ್ತಾ ಇದ್ದೀರಾ. ಅದರಿಂದ ಏನೇನು ತೊಂದರೆಗಳಾಗ್ತಾ ಇದೆ ಆಲ್ರೆಡಿ ನೀವು ಫೇಸ್ ಮಾಡ್ತಾ ಇದ್ದೀರಾ. ಎಲ್ಲ ಕೆಲಸಗಳು ಡಿಲೇ ಆಗ್ತಾ ಇದೆ. ತುಂಬ ಕಷ್ಟಗಳನ್ನು ನೀವು ಫೇಸ್ ಮಾಡ್ತಾ ಇದ್ದೀರಾ. ಈ ವರ್ಷ ನಿಮಗೆ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳನ್ನು ನೋಡ್ತಾ ಇರ್ತೀರಾ. ಮತ್ತೆ ಹೆಲ್ತ್ ರಿಲೇಟೆಡ್ಗಳು ತೊಂದರೆಗಳನ್ನು ನೋಡ್ತೀರಾ, ಹೆಲ್ತ್ ಪ್ರಾಬ್ಲಮ್ಗಳನ್ನು ನೋಡ್ತಾ ಇದ್ರೆ, ಎಸ್ಪೆಷಲಿ ನಿಮಗೆ ಜಾಯಿಂಟ್ಸ್ ಪ್ರಾಬ್ಲಮು, ಓಕೆ, ಕೀಲುಗಳಲ್ಲಿ ನೀವು ತೊಂದರೆಗಳನ್ನು ಅನುಭವಿಸುವಂಥ ಯೋಗ ಕೂಡ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಹಣದ ರಿಲೇಟೆಡ್ ತೊಂದರೆಗಳು ಕೂಡ ನೀವು ಅನುಭವಿಸ್ತಾ ಇರ್ತೀರಾ. ಹಣದ ಪ್ರಾಬ್ಲಮ್ಗಳು ಕೂಡ ಆಲ್ರೆಡಿ ನೀವು ಅನುಭವಿಸ್ತಾ ಇದ್ದೀರಾ. ಇನ್ನೂ ಜಾಸ್ತಿ ತೊಂದರೆಗಳು ಅನುಭವಿಸುವಂಥ ಒಂದು ಯೋಗ ಕೂಡ ಕಂಡು ಬರ್ತಾ ಇದೆ. ಮತ್ತು ಏನಪ್ಪ ಅಂದರೆ ಕ್ರಯ ವಿಕ್ರಯಗಳಲ್ಲಿ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ. ಏನು ಮಾಡಬಾರ್ದು ಅಂತಂದಾಗ ನೋಡಿ, ಯಾವುದೇ ಕಾರಣಕ್ಕೂ ನೀವು ಅರ್ಜೆನ್ಸಿಯಲ್ಲಿ ಯಾವುದೇ ಥರದ ಡಿಸಿಷನ್ಗಳು ತೊಗೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಡಿಸಿಷನ್ ತೊಗೋಕ್ಕಿಂತ ಮುಂಚೆ ಸುಮಾರು ಸಲ ಯೋಚನೆ ಮಾಡಿ ನೀವು ಡಿಸಿಷನ್ಗಳು ತೊಗೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ನು ನಿಮಗೆ ಬರುವಂಥ ಒಂದು ಸಾಧ್ಯತೆ ಇದೆ. ನಿಮ್ಮ ಬೆಸ್ಟ್ ಫ್ರೆಂಡ್ಗಳಿಂದ ನಿಮಗೆ ನಿಂತು ಹೋದ ಕೆಲಸಗಳು ಆಗುವಂಥ ಒಂದು ಯೋಗ ಇದೆ. ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ, ನಿಂತು ಹೋಗಿದ್ದು ಎಲ್ಲ ರೀತಿಯ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಗುವಂಥ ಒಂದು ಯೋಗ ಕೂಡ ನಿಮ್ಗೆ ಕಂಡು ಬರುತ್ತೆ. ದಾಂಪತ್ಯ ಜೀವನದಲ್ಲಿ ನಿಮಗೆ ಕಷ್ಟಗಳನ್ನು ಅನುಭವಿಸುವಂಥ ಒಂದು ಯೋಗ ಕಂಡು ಬರ್ತಾ ಇದೆ. ಗೌರ್ಮೆಂಟ್ ನೌಕರರಲ್ಲಿ ಯಾರು ಇದೆಯೋ ಅವರಿಗೂ ನಿಮಗೆ ನಿಮ್ಮ ಜೀವನದಲ್ಲಿ ಸಂಘರ್ಷವನ್ನು ಮಾಡುವಂಥ ಒಂದು ಯೋಗ ಕಂಡು ಬರ್ತಾ ಇದೆ. ವ್ಯಾಪಾರಿಗಳಿಗೆ ನಿಮಗೆ ಒಳ್ಳೆಯ ರೀತಿಯಿಂದ ಹಣದ ಪ್ರಾಫಿಟ್ ಕೂಡ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ತಂದೆ ತಾಯಿಯರು ತೀರ್ಥಯಾತ್ರೆಗೆ ಹೋಗುವಂಥ ಒಂದು ಯೋಗ ಕೂಡ ಕಂಡು ಬರ್ತಾ ಇದೆ. ಎಸ್ಪೆಷಲಿ ನೀವು ಜನವರಿಯಲ್ಲಿ, ಮಾರ್ಚಲ್ಲಿ, ಮೇಯಲ್ಲಿ ಮತ್ತು ಸೆಪ್ಟೆಂಬರಲ್ಲಿ ಈ 4 ತಿಂಗಳಲ್ಲಿ ನೀವು ತುಂಬ ಕೇರ್ಫುಲ್ ಆಗಿ ಇರಬೇಕು. ಈ ಒಂದು ತಿಂಗಳಲ್ಲಿ ನಿಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ, ಮತ್ತು ನಿಂತು ಹೋಗುವ ಕೆಲಸಗಳು ಕೂಡ ನಿಮಗೆ ಇನ್ನೂ ಸ್ವಲ್ಪ ಡಿಲೇ ಆಗುವಂಥ ಒಂದು ಯೋಗ ಕೂಡ ಜಾಸ್ತಿ ಬರೋದ್ರಿಂದ, ಎಸ್ಪೆಷಲಿ ಜನವರಿ, ಮಾರ್ಚ್, ಮೇ ಆ್ಯಂಡ್ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಿ.